ಬಾರಿಯ ವಸಂತ ಪಂಚಮಿ ಜನವರಿ 23ರಂದು ಶುಕ್ರವಾರದಂದು ಬಂದಿದೆ. ಮಾಘ ಮಾಸದ ಶುಕ್ಲ ಪಕ್ಷದ ಪಂಚಮಿಯನ್ನ ವಸಂತ ಪಂಚಮಿ ಅಂತ ಕರಿತೀವಿ. ಈ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಕೂಡ ಕರೀತಾರೆ. ಯಾಕೆ ಗೊತ್ತಾ? ನಾನ್ ಹೇಳ್ತೀನಿ. ವಸಂತ ಪಂಚಮಿ ಬರೋದು ವಸಂತ ಋತುವಿನ ಆರಂಭದ ಸೂಚನೆ. ಪಂಚಮಿ ಬಹಳಾನೇ ಶ್ರೇಷ್ಠವಾದಂತಹ ದಿನ. ಜೊತೆಗೆ ವಸಂತ ಮಾಸದಲ್ಲಿ ಈ ಪಂಚಮಿಯನ್ನ ಆಚರಣೆ ಮಾಡೋದು ಪ್ರಕೃತಿಗೆ ನಾವು ನೀಡುವಂತಹ ಗೌರವ. ವಸಂತ ಮಾಸದಲ್ಲಿ ಪ್ರಕೃತಿಯಲ್ಲಾಗುವ ಬದಲಾವಣೆಗಳು ಹೊಸ ಜೀವನಕ್ಕೆ ನಾಂದಿ ಹಾಡುತ್ತವೆ. ಮರ ಗಿಡಗಳೆಲ್ಲ ಹಚ್ಚ ಹಸಿರಿನಿಂದ ತುಂಬಿರುತ್ತವೆ. ಹೂ ಅರಳುವ ಕಾಲ ಇದು. ಪಕ್ಷಿಗಳು ಚಿಲಿಪಿಲುಗುಟ್ಟುತ್ತವೆ. ಪ್ರಾಣಿಗಳು ಚೈತನ್ಯದಿಂದ ಜೀವನ ಸಾಗಿಸುತ್ತವೆ. ಹೀಗೆ ಪ್ರಕೃತಿಯಲ್ಲೇ ಒಂದು ವಿಶೇಷವಾದ ಬದಲಾವಣೆ ವಸಂತ ಕಾಲದಲ್ಲಿ ಆರಂಭವಾಗುತ್ತೆ. ಹೊಸ ಯುಗಕ್ಕೆ ನಾಂದಿ ಹಾಡುವಂತಹ ವಸಂತ ಕಾಲವನ್ನ ಸಂಭ್ರಮಿಸೋದು ಕೂಡ ವಸಂತ ಪಂಚಮಿ ಎಂದು ಸಾಧ್ಯವಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ವಸಂತ ಪಂಚಮಿ ಅತ್ಯುತ್ತಮವಾದ ದಿನ. ಯಾಕಂದರೆ ಒಂದು ನಂಬಿಕೆಯ ಪ್ರಕಾರ ತಾಯಿ ಸರಸ್ವತಿ ಹುಟ್ಟಿದ್ದು ಇದೇ ದಿನ ಅಂತ ಹೇಳಲಾಗುತ್ತೆ. ಸರಸ್ವತಿ ಪೂಜೆಯನ್ನ ಈ ದಿನ ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. ವಿದ್ಯಾರ್ಥಿಗಳು, ಕಲಿಕಾಪಟುಗಳು ಪುಸ್ತಕಗಳನ್ನಿಟ್ಟು ಜ್ಞಾನಾರ್ಜನೆಯ ಎಲ್ಲ ಉಪಕರಣಗಳನ್ನು ತಾಯಿ ಸರಸ್ವತಿಯ ಮುಂದೆ ಇಟ್ಟು ಹಳದಿ ಹೂವುಗಳಿಂದ ತಾಯಿಯನ್ನು ಅಲಂಕರಿಸಿ ವಿಶೇಷ ಸ್ತೋತ್ರ ಮಂತ್ರಗಳೊಂದಿಗೆ ಸರಸ್ವತಿ ದೇವಿಯನ್ನು ಆರಾಧನೆ ಮಾಡುತ್ತಾರೆ. ಹೀಗೆ ಮಾಡುವುದರಿಂದ ಅಧಿಕವಾದ ವಿದ್ಯೆ, ಒಳ್ಳೆಯ ಜ್ಞಾನ, ಉತ್ತಮ ಜೀವನ ತಾಯಿ ಕೊಡುತ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗೆಯೇ ಈ ದಿನವು ತಾಯಿ ಲಕ್ಷ್ಮಿಯ ಪೂಜೆಗೂ ಅತ್ಯಂತ ಶ್ರೇಷ್ಠವಾದುದು. ಅದಕ್ಕೆ ಈ ದಿನವನ್ನ ಶ್ರೀ ಪಂಚಮಿ ಅಂತ ಕೂಡ ಕರೀತಾರೆ. ಶ್ರೀ ಅಂದರೆ ತಾಯಿ ಲಕ್ಷ್ಮಿ. ಲಕ್ಷ್ಮೀ ದೇವಿಯನ್ನು ಸಹ ಈ ದಿನ ಪೂಜೆ ಮಾಡಲಾಗುತ್ತೆ. ಸರಸ್ವತಿ ಹಾಗೂ ಲಕ್ಷ್ಮೀ ದೇವಿ ಇಬ್ಬರ ಪೂಜೆಗೂ ಕೂಡ ವಸಂತ ಪಂಚಮಿ ಶ್ರೇಷ್ಠವಾದ ದಿನ. ಲಕ್ಷ್ಮಿಯನ್ನು ವಿವಿಧ ಹೂಗಳಿಂದ, ಹಾರಗಳಿಂದ, ಧನಧಾನ್ಯಾದಿ ಆಭರಣಗಳಿಂದ ಅಲಂಕಾರ ಮಾಡಿ ತಾಯಿಗೆ ಸಿಹಿ ನೈವೇದ್ಯವನ್ನು ಅರ್ಪಿಸಿ ಲಕ್ಷ್ಮೀ ಪೂಜೆಯನ್ನ ಕೈಗೊಳ್ತಾರೆ. ಇದರಿಂದ ಅಧಿಕ ಸಂಪತ್ತು, ಜ್ಞಾನ ಹಾಗೂ ಅಭಿವೃದ್ಧಿ ಲಭಿಸುತ್ತೆ ಅಂತ ನಂಬುತ್ತಾರೆ ಭಕ್ತರು. ವಿಶೇಷವಾಗಿ ಈ ವರ್ಷದ ವಸಂತ ಪಂಚಮಿಯು 2026 ಜನವರಿ 23 ಶುಕ್ರವಾರ ಬಂದಿರುವುದರಿಂದ ದೇವಿಯ ಆರಾಧನೆಗೂ ಕೂಡ ಅತ್ಯುತ್ತಮ ದಿನವಾಗಿದೆ.